ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಐಶ್ವರ್ಯ ಲಂಚ್ ಬಾಕ್ಸ್. ನಾನಿವತ್ತು ನಿಮಗೆ ಕಜ್ಜಾಯ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನಾನು ತೋರಿಸೋ ರೀತಿಲಿ ಒಂದ್ಸರಿ ಕಜ್ಜಾಯ ಟ್ರೈ ಮಾಡಿ. ಪೂರಿ ಥರ ಉಬ್ಬಿ ಬರುತ್ತೆ, ಹಾಗೆ ಒಳಗಡೆ ತುಂಬ ಸಾಫ್ಟಾಗಿ ಮೇಲ್ಗಡೆ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ. ಇವಾಗ ಕಜ್ಜಾಯನ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ, ಈ ಮೀಡಿಯಮ್ ಸೈಜ್ ಲೋಟದಲ್ಲಿ 2 ಗ್ಲಾಸ್ ಆಗೋಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಕಜ್ಜಾಯ ತುಂಬ ಚೆನ್ನಾಗಿ ಬರುತ್ತೆ ಅಂತ ನಾನು ರೇಷನ್ ಅಕ್ಕಿನೇ ತೊಗೊಂಡಿದ್ದೀನಿ. ಈ ಅಕ್ಕಿನ ಒಂದು 3 ಟೈಮ್ ವಾಶ್ ಮಾಡಿ 48 ಅವರ್ಸ್ ನೆನೆಸಿಟ್ಕೊಂಡಿದ್ದೀನಿ. ಅಂದರೆ 2 ದಿನ ನೆನೆಸಿಟ್ಕೊಂಡಿದ್ದೀನಿ ಈ ಅಕ್ಕಿನ. 2 ದಿನ ನೆನೆಸಿಟ್ಟಾಗ ಈ ಅಕ್ಕಿನ ಬೆಳಿಗ್ಗೆ ಸಂಜೆ ವಾಶ್ ಮಾಡಿ ಮತ್ತೆ ಹೊಸ ನೀರು ಹಾಕಿ ಎತ್ತಿಡಬೇಕು. ಇಲ್ಲಾಂದರೆ ಅಕ್ಕಿ ಹುಳಿ ಬಂದು ಅಕ್ಕಿ ಸ್ಮೆಲ್ ಬರುತ್ತೆ. ಇವಾಗ ಈ ಅಕ್ಕಿ 48 ಅವರ್ಸ್ ನೆಂದಿದೆ. ಇದರಲ್ಲಿರೋ ನೀರೆಲ್ಲ ತೆಗೆದು ಒಂದು ಕಾಟನ್ ಕ್ಲಾತ್ ಮೇಲೆ ಆರೋದಕ್ಕೆ ಹಾಕ್ತಾಯಿದ್ದೀನಿ. ಇದರಲ್ಲಿರೋ ವಾಟರ್ ಕಂಟೆಂಟ್ ಎಲ್ಲ ಸ್ವಲ್ಪ ಡ್ರೈ ಆಗಬೇಕು. ಈ ಅಕ್ಕಿನ ನೆರಳಲ್ಲೇ ಡ್ರೈ ಮಾಡ್ಕೋಬೇಕು. ಆರಲಿ ಅಂತ ಬಿಸಿಲಲ್ಲೆಲ್ಲ ಹಾಕ್ಕೊಳ್ಳೋದು ಬೇಡ. ಬಿಸಿಲಲ್ಲೆಲ್ಲ ಡ್ರೈ ಮಾಡಿದ್ರೆ ಕಜ್ಜಾಯ ತುಂಬ ಗಟ್ಟಿ ಬರುತ್ತೆ. ಈ ಥರ ತೆಳುವಾಗಿ ಬಟ್ಟೆ ಮೇಲೆ ಹರಡ್ಕೊಂಡ್ರೆ 15ರಿಂದ 20 ನಿಮಿಷದ ಒಳಗಡೆ ಚೆನ್ನಾಗಿ ಡ್ರೈ ಆಗುತ್ತೆ. ಯಾವ ಥರ ಡ್ರೈ ಆಗಿರಬೇಕು ಅಂದರೆ ಅಕ್ಕಿನ ಕೈಯಲ್ಲಿ ಹಿಡಿದ್ರೆ ಕೈಗೆ ಅಕ್ಕಿ ಅಂಟಬಾರ್ದು. ಈ ಥರ ಡ್ರೈ ಆದರೆ ಸಾಕಾಗುತ್ತೆ. ಇವಾಗ ಈ ಅಕ್ಕಿನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಮಿಕ್ಸಿ ಜಾರ್ಗೆ ಸ್ವಲ್ಪನೇ ಹಾಕ್ಕೊಂಡು ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡ್ಕೊಂಡಿದ್ದಾದಮೇಲೆ ಹಿಟ್ಟನ್ನ ಜರಡಿ ಮಾಡ್ಕೋಬೇಕು. ಜರಡಿ ಮಾಡೋದ್ರಿಂದ ದಪ್ಪ ಅಕ್ಕಿ ಎಲ್ಲ ಹಾಗೆ ಉಳಿಯುತ್ತೆ. ಅಕ್ಕಿನ ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು. ಇಲ್ಲಾಂದರೆ ಕಜ್ಜಾಯ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲಾಂದರೆ ಎಣ್ಣೆಗೆ ಬಿಟ್ಟಿದ ತಕ್ಷಣ ಪುಡಿ ಆಗಿಬಿಡುತ್ತೆ. ಹಾಗಾಗಿ ನೈಸಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಒಳ್ಳೆಯದು. ನೋಡಿ, ಈ ಥರ ಉಳಿಯೋ ಅಕ್ಕಿನ ಮತ್ತೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಅಕ್ಕಿ ಹಿಟ್ಟಲ್ಲಿ ತೇವಾಂಶ ಹಾಗೇ ಇರಬೇಕು. ಹಾಗಾಗಿ ಹಿಟ್ಟನ್ನ ಈ ಥರ ಪ್ರೆಸ್ ಮಾಡಿ ಗಾಳಿಗೆ ಆರದೇ ಇರೋ ಥರ ಒಂದು ಕಾಟನ್ ಕ್ಲಾತ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ನಾನು ಎಲ್ಲ ಅಕ್ಕಿನೂ ಗ್ರೈಂಡ್ ಮಾಡಿ ಜರಡಿ ಮಾಡಿಕೊಂಡು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ನಂತರ ಪಾಕ ರೆಡಿ ಮಾಡ್ಕೋಬೇಕು. ಒಂದು ಪಾತ್ರೆನ ಬಿಸಿ ಮಾಡಿಕೊಂಡು ಈ ಪಾತ್ರೆಗೆ ಅಕ್ಕಿನ ಯಾವ ಮೆಜರ್ಮೆಂಟ್ ಲೋಟದಲ್ಲಿ ತೊಗೊಂಡಿದ್ವೋ ಅದೇ ಲೋಟದಲ್ಲಿ 1/4 ಲೋಟ ಆಗೋಷ್ಟು ಬೆಲ್ಲ ಹಾಕ್ಕೊತಾ ಇದ್ದೀನಿ. ಸ್ವೀಟ್ನ ಇಷ್ಟಪಡೋರು ಅಕ್ಕಿ ಮತ್ತು ಬೆಲ್ಲನ 2 ಈಕ್ವಲ್ ಕ್ವಾಂಟಿಟಿನಲ್ಲಿ ಬೇಕಾದರೂ ತೊಗೋಬೋದು. ನಾನು ಸ್ವಲ್ಪ ಸ್ವೀಟ್ ಕಮ್ಮಿ ಇರಲಿ ಅಂತ 1/4 ಲೋಟ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಇದೇ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಆಗೋಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲೇ ಬೆಲ್ಲನೆಲ್ಲ ಕರಗಿಸ್ಕೋಬೇಕು. ಬೆಲ್ಲ ಕರಗಿದಾದ್ಮೇಲೆ ಇದರಲ್ಲಿ ಏನಾದರೂ ಕಲ್ಲಿದೆ ಅನಿಸಿದ್ರೆ ನೀವು ಫಿಲ್ಟ್ರ್ ಕೂಡ ಮಾಡಿಕೊಂಡು ಬೇರೆ ಪಾತ್ರೆಗೆ ಹಾಕ್ಕೋಬೋದು. ನಾನು ಚೆನ್ನಾಗಿರೋ ಬೆಲ್ಲನೇ ತೊಗೊಂಡಿದ್ದೀನಿ, ಹಾಗಾಗಿ ನಾನು ಫಿಲ್ಟ್ರ್ ಮಾಡ್ತಾಯಿಲ್ಲ. ಇವಾಗ ಅಕ್ಕಿ ಹಿಟ್ಟು ಹಾಕೋದಕ್ಕೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಪಾಕ ಬಂದಿದೆಯೋ ಇಲ್ವೋ ಅಂತ ನೋಡೋದಕ್ಕೆ ಸ್ವಲ್ಪ ನೀರು ತಗೊಂಡು ಇದಕ್ಕೆ ಸ್ವಲ್ಪ ಪಾಕ ಹಾಕಿದ ತಕ್ಷಣ ಹರಡ್ಕೊತಾ ಇಲ್ಲ. ನೋಡಿ, ಈ ಥರ ಉಂಡೆ ಕಟ್ಟಿದ ತಕ್ಷಣ ಸಾಫ್ಟಾಗಿ ಉಂಡೆ ಆಗಬೇಕು. 10 ಸೆಕೆಂಡ್ಸ್ ಆದಮೇಲೆ ನೀರಿಂದ ಹೊರಗಡೆ ತೆಗೆದು ನಾವು ಯಾವ ಶೇಪಿಗೆ ಚೇಂಜ್ ಮಾಡಿದ್ರೂ ಈ ಥರ ಸಾಫ್ಟಾಗಿ ಚೇಂಜ್ ಆಗಬೇಕು. ನೀರಿಗೆ ಪಾಕ ಹಾಕಿದ ತಕ್ಷಣ ಅದೇನಾದರೂ ಹರಡ್ಕೊಂಡ್ರೆ ಇನ್ನೂ ಪಾಕ ಬಂದಿಲ್ಲ ಅಂತ. ಇವಾಗ ಪಾಕ ಸರಿಯಾಗಿ ಬಂದಿದೆ. ಅಕ್ಕಿ ಹಿಟ್ಟು ಹಾಕ್ಕೊತೀನಿ. ಅಕ್ಕಿ ಹಿಟ್ಟನ್ನ ಸ್ವಲ್ಪನೇ ಹಾಕ್ಕೊಂಡು ಗಂಟಿಲ್ದೇ ಇರೋ ಹಾಗೆ ತಿರುಗಿಸ್ಕೋಬೇಕು. ಲೋ ಫ್ಲೇಮಲ್ಲೇ ಇಟ್ಕೊಂಡು ಸ್ವಲ್ಪನೇ ಹಾಕ್ಕೋಬೇಕು. ಒಂದೇ ಸರಿ ಹಾಕಿದ್ರೆ ತಿರುಗಿಸ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಎಲ್ಲ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ತಿರುಗಿಸ್ಕೊಂಡಿದ್ದೀನಿ ನಾನು. ನೋಡಿ, ಈ ಕನ್ಸಿಸ್ಟೆನ್ಸಿನಲ್ಲಿ ಇದ್ದರೆ ಸಾಕಾಗುತ್ತೆ. ಇದಕ್ಕೂ ಜಾಸ್ತಿ ಗಟ್ಟಿ ಆದರೆ ನೀವು ಬೇಕಂದರೆ ಇನ್ನೂ ಸ್ವಲ್ಪ ಪಾಕ ಮಾಡಿಕೊಂಡು ಆ್ಯಡ್ ಮಾಡಿಕೊಂಡು ತಿರುಗ್ಕೋಬೋದು. ಇದಕ್ಕೆ ಫ್ರೈ ಮಾಡಿರೋ ಬಿಳಿ ಎಳ್ಳನ್ನ ಹಾಕ್ಕೊತಾ ಇದ್ದೀನಿ. ಹಾಗೆ ಏಲಕ್ಕಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಗಸಗಸೆನ ಫ್ರೈ ಮಾಡಿ
ಹಾಕೋಬೋದು. ನಾನಿಲ್ಲ ಹಾಗಾಗಿ ಹಾಕಿಲ್ಲ, ನಿಮ್ಮಲ್ಲಿದ್ದರೆ ಆ್ಯಡ್ ಮಾಡ್ಕೊಳ್ಳಿ. ಫೈನಲ್ಲಾಗಿ ಪಾಕ ರೆಡಿಯಾಗಿದೆ. ಇದನ್ನು ಒಂದು 5-6 ಗಂಟೆ ಬಿಟ್ಟಾದಮೇಲೆ ಕಜ್ಜಾಯ ರೆಡಿ ಮಾಡ್ಕೋಬೋದು. ಬೆಟರ್ ಅಂದರೆ ಒಂದು ನೈಟ್ ಆದಮೇಲೆ ಕಜ್ಜಾಯ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಒನ್ ಡೇ ಆದಮೇಲೆ ತೋರಿಸ್ತಾ ಇದ್ದೀನಿ ನಾನು. ಹಿಟ್ಟು ಈ ಥರ ಸಾಫ್ಟಾಗಿದೆ. ಹಿಟ್ಟನ್ನ ತಗೊಂಡು ಈ ಥರ ಉಂಡೆ ಮಾಡಿದಾಗ ಕೈಗೆ ಅಂಟಬಾರ್ದು. ನಾರ್ಮಲಾಗಿ ಈ ಥರ ಉಂಡೆ ಆಗಬೇಕು. ಉಂಡೆ ಮಾಡೋದಕ್ಕೆ ಕಷ್ಟ ಆಗ್ತಿದೆ, ಗಟ್ಟಿಯಾಗಿದೆ ಹಿಟ್ಟು ಅಂದಾಗ ಇದಕ್ಕೆ ಒಂದು ಪಚ್ಚಬಾಳೆಹಣ್ಣು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಆವಾಗ ಸಾಫ್ಟ್ ಆಗುತ್ತೆ. ಇವಾಗ ಕಜ್ಜಾಯ ಹೇಗೆ ಮಾಡೋದು ಅಂತ ನೋಡೋಣ. ಚಿಕ್ಕದೊಂದು ಪ್ಲೇಟ್ ತಗೊಂಡಿದ್ದೀನಿ. ಇದ್ರ ಮೇಲೆ ಒಂದು ತೆಳುವಾದ ಪ್ಲಾಸ್ಟಿಕ್ ಪೇಪರ್ನ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಏನಾದರೂ ಬಾಳೆ ಎಲೆ ಇದ್ದರೆ ಅದ್ರ ಮೇಲೆ ಕೂಡ ತಟ್ಕೋಬೋದು. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಉಂಡೆ ಮಾಡಿಕೊಂಡು ಈ ಪೇಪರ್ ಮೇಲೆ ಸ್ವಲ್ಪ ತುಪ್ಪನೋ ಇಲ್ಲ ಎಣ್ಣೆನೋ ಹಾಕ್ಕೊಂಡು ಸವರ್ಕೊಂಡು ಉಂಡೆನ ಇಟ್ಟು ಈ ಥರ ಪ್ರೆಸ್ ಮಾಡ್ಕೋಬೇಕು. ನಿಮಗೆ ಜಾಸ್ತಿ ಅಗಲ ಕಜ್ಜಾಯ ಬೇಕು ಅಂದರೆ ಹಿಟ್ಟನ್ನ ಸ್ವಲ್ಪ ಜಾಸ್ತಿ ತಗೊಂಡು ನಾನು ತೋರಿಸೋ ಥರ ತಟ್ಕೊಂಡ್ರೆ ಆಗುತ್ತೆ. ತುಂಬ ತೆಳುವಾಗಿ ತೊಟ್ಕೊಳ್ಳೋದೇನು ಬೇಡ, ಮೀಡಿಯಮ್ ಆಗಿದ್ದರೆ ಸಾಕಾಗುತ್ತೆ. ಇದ್ರ ಮೇಲೆ ಸ್ವಲ್ಪ ಬಿಳಿ ಎಳ್ಳನ್ನ ಹಾಕಿ ಹಾಗೆ ಪ್ರೆಸ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ಎಣ್ಣೆನ ಬಿಸಿ ಇಟ್ಟಿದೆ, ಬಿಸಿ ಆಗಿದೆ ಇದು. ಇದಕ್ಕೆ ನಿಧಾನಕ್ಕೆ ಎತ್ತಾಕೋಬೇಕು. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಈ ಥರ ಉಬ್ಬೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಮಗ್ಚಾಕೋಬೇಕು. ಒಂದೇ ಸಾರಿಗೆ ಎರಡೆರಡು ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು. ಎರಡು ಕಡೆನೂ ಈ ಕಲರ್ ಚೇಂಜ್ ಆಗೋವಷ್ಟು ಬೇಯಿಸ್ಕೊಂಡು ಈ ಥರ ಪ್ರೆಸ್ ಮಾಡಿ ಸ್ವಲ್ಪ ಎಣ್ಣೆನ ತಕ್ಕೋಬೇಕು. ತುಂಬ ಗಟ್ಟಿಯಾಗಿ ಪ್ರೆಸ್ ಮಾಡೋದೇನು ಬೇಡ, ಲೈಟಾಗಿ ಪ್ರೆಸ್ ಮಾಡಿದ್ರೆ ಸಾಕಾಗುತ್ತೆ. ಗಟ್ಟಿಯಾಗಿ ಪ್ರೆಸ್ ಮಾಡಿದ್ರೆ ಕಜ್ಜಾಯ ಒಳಗಡೆ ಎಲ್ಲ ತುಂಬ ಗಟ್ಟಿ ಆಗಿಬಿಡುತ್ತೆ. ಇದೇ ಪ್ರೊಸೀಜರಲ್ಲಿ ಎಲ್ಲ ಕಜ್ಜಾಯನೂ ತೇಲಿಸ್ಕೋಬೇಕು. ಎಲ್ಲ ಕಜ್ಜಾಯನೂ ರೆಡಿ ಮಾಡ್ಕೊಂಡಿದ್ದೀನಿ ನಾನು. ಕಜ್ಜಾಯನ ಒಮ್ಮೆಗೆ ಎಲ್ಲ ಪ್ರಿಪೇರ್ ಮಾಡಬೇಕು ಅಂತ ಏನಿಲ್ಲ. 1 ವೀಕ್ ಆದರೂ ಸ್ಟೋರ್ ಮಾಡಿ ಇಟ್ಕೋಬೋದು. ಯಾವಾಗ ಬೇಕಂದ್ರೆ ಆವಾಗ ಕಜ್ಜಾಯನ ರೆಡಿ ಮಾಡ್ಕೋಬೋದು. ಹಿಟ್ಟನ್ನ ಫ್ರಿಡ್ಜಲ್ಲಿಡೋ ಅವಶ್ಯಕತೆ ಏನಿರಲ್ಲ, ಹೊರಗಡೆ ಇಟ್ಟರು 1 ವೀಕ್ ಆದರೂ ಇರುತ್ತೆ. ನಾನು ತೊಗೊಂಡಿರೋ ಕ್ವಾಂಟಿಟಿನಲ್ಲಿ ಈ ಸೈಜಲ್ಲಿ 30 ಕಜ್ಜಾಯನ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ತೋರಿಸೋ ವಿಧಾನದಲ್ಲಿ ಒಂದ್ಸರಿ ಕಜ್ಜಾಯನ ಟ್ರೈ ಮಾಡಿ ನೋಡಿ. ಈ ಥರ ಪೂರಿ ಥರ ಉಬ್ಬಿರುತ್ತೆ, ಒಳಗಡೆ ತುಂಬ ಸಾಫ್ಟಾಗಿ ಕೂಡ ಇರುತ್ತೆ. ಹಾಗಿದ್ರೆ ಈ ಕಜ್ಜಾಯ ರೆಸಿಪಿನ ತಪ್ಪದೆ ನಿಮ್ಮನೇಲೂ ಟ್ರೈ ಮಾಡಿ ಟೇಸ್ಟ್ ಮಾಡಿ.